ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕೆ ಕಲ್ಯಾಣ್ ಅವ್ರ ಜೊತೆ ಮಾತನಾಡಿದ್ದಾರೆ. ಕೆ ಕಲ್ಯಾಣ್ ಅವರು ಕೂಡ ಜಾನಕಿ ಅವ್ರ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ರು. ಅವರು ಕೂಡ ಕಣ್ಣೀರು ಹಾಕಿದ್ರು. ಅವ್ರ ಜೊತೆ ಕಳೆದಂತಹ ದಿನಗಳನ್ನ ಮೆಲ್ಕು ಹಾಕೊಂಡ್ರು. ಅವ್ರೇನು ಹೇಳಿದ್ರು ಬನ್ನಿ ನೋಡೋಣ. ಅಮ್ಮ ಅನ್ನೋ ಪದ ಮತ್ತು ಪದವಿ ಯಾವತ್ತಿಗೂ ಶಾಶ್ವತ ಅಂತ ಕೆ ಕಲ್ಯಾಣ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಸೊ ಈಗ ಜಾನಕಮ್ಮನವ್ರ ವಿಚಾರವಾಗಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಸರ್, ಈಗ ನೀವು ಕಂಡಂತೆ ಜಾನಕಮ್ಮ ಹೇಗೆ ನಿಮ್ಮ ಜೀವನದಲ್ಲಿ ಒಂದು ರೀತಿ ನೆನಪಾಗ್ತಾರೆ ಅಂತ? ನೋಡಿ, ಈಗ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯರು ನಮಗೆ ಒಂದು 100 ಜನ್ಮಗಳ ಪುಣ್ಯಫಲ ಇದ್ದರೆ ಮಾತ್ರ ಇಂಥ ತಂದೆ ತಾಯಿಯ ಹೊಟ್ಟೆಲಿ ನಾವು ಹುಟ್ಟೋಕ್ಕೆ ಸಾಧ್ಯ. ಆ ರೀತಿ ನಮ್ಮ ಜೀವನಕ್ಕೆ ಒಂದು ತಾಯಿಯಾಗಿ ಬಂದವರು, ನನ್ನ ಜೀವನಕ್ಕೆ ಇನ್ನೊಬ್ಬ ತಾಯಿಯಾಗಿ ಬಂದವರು ಜಾನಕಿ ಅಮ್ಮ. ಅವರು ಬಹಳ ಸರ್ತಿ ಜಾನಕಿ ಅಮ್ಮ ನನ್ನ ಜೊತೆ ಒಂದು ಆತ್ಮೀಯತೆಯಿಂದ ಇರೋದು ನೋಡಿ ಎಷ್ಟೋ ನಮ್ಮ ಪತ್ರಿಕೆಗಳಲ್ಲಿ ಬರೆದಿದ್ರು, ಕಲ್ಯಾಣ್ ಅಂದರೆ ಜಾನಕಿ ಅವ್ರ ಮಗ ಅಂತ ಈ ಥರ ಬರೆದಿದ್ರು. ಅಂದರೆ ಆ ಮಟ್ಟಕ್ಕೆ ಅವರು ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಮಮತೆಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮಮತೆ ಸಮತೆ ಎರಡರಲ್ಲೂ ಒಂದೇ ಥರ ಇದ್ದವರು ಜಾನಕಿ ಅಮ್ಮ. ಸರ್, ಹೇಳ್ತಾ ಇದ್ರೆ ಅದೇ ಮಮತೆ ಮತ್ತು ಸಮತೆ ಎರಡರಲ್ಲೂ ಒಂದೇ ರೀತಿ ಇದ್ದಂಥವ್ರು ಜಾನಕಮ್ಮ ಅನ್ನೋದು. ಅಂದರೆ ಈಗ ಒಂದು ಕೆಲಸವಾಗಿ ಮಾತ್ರ ಅಲ್ಲ, ನಿಮಗೆ ಅವರ ಅಂದರೆ ವೈಯಕ್ತಿಕವಾಗಿ ಕೂಡ ನಿಮಗೆ ತುಂಬ ಆಪ್ತರಾಗಿದ್ದಂಥವ್ರು ಪ್ರತಿ ಸಂದರ್ಭದಲ್ಲೂ ಕೂಡ. ಅದನ್ನು ಹೆಂಗೆ ನೆನಪು ಮಾಡ್ಕೋತಾರೆ, ಹೇಗಿತ್ತು? ಅಲ್ಲ, ಅವರು ಮನೆಗೆ ಬಂದಾಗ ಒಂದು ಸತಿ ಡಾಕ್ಟರ್ ಅವ್ರಿಗೆ ಹೇಳಿದ್ರು, ಚಿಕ್ಕದ ಒಂದು ಉದಾಹರಣೆಗೆ ಡಾಕ್ಟರ್ ಬಂದು ಹೇಳಿದರು ಅವರು ಸಿಹಿ ತಿನ್ನಬಾರ್ದು ಅಂತ. ಬಟ್ ಅವರು ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ತಂದೆ ತಾಯಿನ ನೋಡ್ಬಿಟ್ಟು, ಇಲ್ಲ ನನಗೆ ಸಕ್ಕರೆ ಪೊಂಗಲ್ ಮಾಡಿಕೊಡಿ ಅಂತ ಹೇಳಿ ಪೊಂಗಲ್ ಮಾಡಿಸ್ಕೊಂಡು ಆ ಸಿಹಿ ತಿಂದರು ಅವರು. ಅಂದರೆ ಅವ್ರಿಗೆ ಏನಂದರೆ ಆ ಸಂತೋಷವಾಗಿ ಅದನ್ನು ತಿಂದಾಗ ಅದು ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಅಂತ. ಅಂದರೆ ಎಲ್ಲಿ ಪ್ರೀತಿ ಒಂದನ್ನೇ ನೋಡ್ಕೊಂಡು ಹೋದವರು. ಊಟ ತಿಂಡಿ ಒಂದು ಉದಾಹರಣೆ ಅಷ್ಟೇ, ಪ್ರೀತಿಯನ್ನೇ ನೋಡ್ಕೊಂಡು ಹೋದವರು, ಪ್ರೀತಿಯಿಂದನೇ ಇದ್ದವರು. ಆಮೇಲೆ ಒಂದು ಅನ್ಸತ್ತೆ, ತುಂಬ ತೇಜೋಮಯಿಗಳ ಜೀವನದಲ್ಲಿ ಕೆಲವೊಂದು ಕಾಣದ ಕಷ್ಟಗಳು ತುಂಬ ಇರುತ್ತೆ. ಅಮ್ಮನ ಮನಸ್ಸಿನಲ್ಲಿ ಕೂಡ ಅವರ ಪುತ್ರ ಶೋಕ ಒಂದು ಜೊತೆಗಿತ್ತು. ಅದೆಲ್ಲ ಸ್ವಲ್ಪ ಒಂದು ತಾಕಲಾಟಗಳಿಂದ ಅವ್ರಿಗೆ ಎಲ್ಲಿ, ಯಾಕೆಂದರೆ ಅವ್ರಿಗೆ ಒಂದು ಗೊತ್ತು, ನಮ್ಮ ಅದರ ಅಭಿಮಾನಿಗಳು, ಅದರಲ್ಲೂ ನಮ್ಮ ಕನ್ನಡ ನಾಡಿನ ಅಭಿಮಾನಿಗಳು ಅಂದರೆ ಅದು ನನಗೆ ದೇವಸ್ಥಾನ ಅಂತ. ಹಾಗಾಗಿ ಅವರು ಇಲ್ಲಿ ಶಾಂತವಾಗಿ, ಇಲ್ಲಿ ಒಂದು ಸಮಾಧಾನವಾಗಿ ಇರಲಿಕ್ಕೆ ಅವರು ಪ್ರಯತ್ನ ಮಾಡ್ಕೊಂಡು ಬಂದರು. ಹೇಳ್ತಾ ಇದ್ರೆ ಅಮ್ಮ ಯಾವತ್ತು ಮಗನ ಆಗಲಿಕ್ಕಿಂತ ಸಾಕಷ್ಟು ಅಂದರೆ ಬೇಸರ ವ್ಯಕ್ತಪಡಿಸ್ತಿದ್ರು ಅಂತ ನಿಮ್ಮ ಹತ್ರ ಏನಾದ್ರು ಹೇಳಿದ್ರ ಅಂತ? ಇಲ್ಲ, ಆನಂತರ ನಾನು ಫೋನಲ್ಲಿ ಮಾತಾಡಿದ್ದೆ ಅಮ್ಮನ ಹತ್ರ. ಅಂದರೆ ಅದ್ರ ಬಗ್ಗೆ ಜಾಸ್ತಿ ಕೆದಕಿ ಮಾತಾಡೋಕ್ಕಾಗೋದಿಲ್ಲ, ಅವ್ರಿಗಿನ್ನೂ ದುಃಖ ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಆದಷ್ಟು ಅದು ಮರೆಯೋ ಥರ ಅವ್ರ ಹಾಡುಗಳ ಬಗ್ಗೆನೇ ಮಾತಾಡಿಕೊಂಡು ಅವ್ರ ಜೊತೆ ಆದಷ್ಟು ಅವರು ಸಮಾಧಾನವಾಗಿರೋ ಥರ ಒಂದು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಬಟ್ ಹೆಚ್ಚು ಸ್ಪಿರಿಚುವಲ್ ಆಗಿದ್ರು. ನಿಜವಾದ ಒಂದು ಭಕ್ತಿ ಎಲ್ಲಿದೆ ಅಂದರೆ ಸಂಗೀತದ ಥ್ರೂ ಇದೆ ಅವ್ರಿಗೆ. 48,000ಕ್ಕೂ ಹೆಚ್ಚು ಹಾಡು, 17 ಭಾಷೆ ಅಂದರೆ ಸುಲಭ ಅಲ್ಲ. ಸೊ ಆ ಜರ್ನಿಯಲ್ಲಿ ನಿಮ್ಮ ಸಿನಿಮಾಗಳ ಜೊತೆ ಕೆಲಸ ಮಾಡಿದಂಥ ಸನ್ನಿವೇಶನ ಫೈನಲ್ ಆಗಿ ಹೇಳೋದು, ಒಂದು ಮಹಾನ್ ಸಮುದ್ರದಲ್ಲಿ, ಸಾಗರದಲ್ಲಿ ಒಂದೋ ಎರಡೋ ಒಂದು ಹನಿ ನೀರಷ್ಟೇ ನಾನು ಜೊತೆ ಕೆಲಸ ಮಾಡಿದ್ದು. ಬಟ್ ನನ್ನ ಸಂಗೀತ ನಿರ್ದೇಶನದ ಸಿನಿಮಾಗಳಿಗೆಲ್ಲ ಹಾಡಿದ್ದಾರೆ. ತಾಯಿ ಗುಟ್ಟೆ ಸೀರೆ, ಮಂದಾಕಿನಿ ಅವರ ಕನ್ನಡದ ಕಟ್ಟಕಡೆಯ ಹಾಡು ಅಮ್ಮ ಹಾಡಿದ್ದು. ಆ ನಂತರ ಒಂದಷ್ಟು ಬೇರೆ ಬೇರೆ ಭಕ್ತಿಗೀತೆಗಳು, ಒಂದಷ್ಟು ದೇಶಭಕ್ತಿ ಗೀತೆಗಳು ಎಲ್ಲನೂ ಕೂಡ ಹಾಡಿದ್ದಾರೆ. ಏನಂದರೆ ಈ ಕೆಲಸ ಮಾಡಿದ್ದು, ಹಾಡಿದ್ದು ಅನ್ನೋದು ಒಂದು ಸಾಂಕೇತಿಕವಾಗಿರುತ್ತೆ. ಆದರೆ ಆತ್ಮೀಯತೆ ಅಂತ ಬಂದಾಗ ಅದಕ್ಕೆ ಯಾವುದೇ ಒಂದು ಲಿಮಿಟ್ ಇಲ್ಲ, ಸ್ಕೇಲೇ ಇಲ್ಲ, ಅದಕ್ಕೆ ಬರೀ ಫೀಲ್. ಫೈನಲ್ ಆಗಿ ಯಾವ ಹಾಡು ನಿಮ್ಮನ್ನು ತುಂಬ ಕಾಡುತ್ತೆ? ಎಲ್ಲನೂ ಇದು ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ನಾನು ಈಗ ಬೆಂಗಳೂರಿಂದ ಬರುವಾಗ ಇಲ್ಲಿಗೆ ಅಮ್ಮನ ನಮಸ್ಕಾರ ಮಾಡೋಕ್ಕೆ ಬರುವಾಗ ಜಾನಕಿ ಅಮ್ಮನ ಹಾಡುಗಳನ್ನ ಕೇಳ್ಕೊಂಡು ಬಂದೆ. ಯಾವುದು ಒಂದು ಹಾಡನ್ನು ನಾವು ಹೇಳಲಿಲ್ಲ ಅಂದರೂ ಅಪಚಾರ ಆಗಿಬಿಡುತ್ತೆ. ಅವರಿಗೆಲ್ಲ ಹಾಡುಗಳು, ಯಾಕೆಂದರೆ ಪ್ರತಿ ಹಾಡಲ್ಲೂ ಜೀವಂತಿಕೆ ಇಟ್ಟೇ ಅವರು ಹಾಡಿದ್ರು. ಅಂಥ ಒಂದು ಮಹಾನ್ ಗಾಯಕಿ ಅವರು. ಚಿರಂಜೀವಿಗಳು ಅಚರಾಮರರು ಅನ್ನೋದು ನನ್ನ ನಂಬಿಕೆ. ಇದಿಷ್ಟು ಕೆ ಕಲ್ಯಾಣ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಗಿನ್, TV9 ಮೈಸೂರು. ಎಸ್, ಕೆ ಕಲ್ಯಾಣ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ವಿ. ಅವರು ಸಮತೆ ಮಮತೆ ಎರಡರ ಪ್ರತಿಬಿಂಬ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ಅಂತಿಮ ದರ್ಶನ ಪಡೆದುಕೊಂಡಂತಹ ಉಮಾಶ್ರೀ ಅವರು ಕೂಡ ಮಾತನಾಡಿದರು. ಅವರು ಕೂಡ ಹೇಳ್ತಾ ಇದ್ರು, ತುಂಬ ಆತ್ಮೀಯವಾದ ಒಂದು ಬಂಧ ಇತ್ತು, ಅವರಿವತ್ತಿಲ್ಲ ಅನ್ನೋದನ್ನು ನೆನಪಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂಥೇಳಿ ತುಂಬ ನೋವಿನಿಂದ ಮಾತನಾಡಿದ್ರು. ಅವರೇನು ಹೇಳಿದರು ಬನ್ನಿ ನೋಡೋಣ. ಉಮಾಶ್ರಮ್ಮ ನಮ್ಮ ಜೊತೆ ಇದ್ದಾರೆ. ಜಾನಕಿ ಅಮ್ಮ ಅವರ ಸರಳತೆ, ಅವರ ಹಾಡುಗಳ ಬಗ್ಗೆ ಮಾತಾಡ್ತಿದ್ರು. ಅವ್ರನ್ನೆಲ್ಲ ನೋಡ್ತಿದ್ರೆ ನಮಗೆ ನಾವು ಇನ್ನಷ್ಟು ಆಗಬೇಕು ಇನ್ನೂ ಆಗಬೇಕು. ನಮಗೆಲ್ಲ ಈಗ 65-68 ವಯಸ್ಸಾಗಿರಬಹುದು, ಅವ್ರು 88ರವರೆಗೂ ಬದುಕಿ ಅವ್ರು ಹೋದಂಥವ್ರು. ಆ ಕಾಲಕ್ಕೆ ಅವ್ರು ಎಷ್ಟು ಮೃದುವಾಗಿ, ಎಂಥ ಒಂದು ವಿಶಾಲ ಪ್ರೀತಿಯನ್ನು ಹಂಚುತ್ತಾ, ಎಲ್ಲ ನೋವುಗಳನ್ನು ಉಂಡು ನಗನಗ್ತಾ ಬದುಕಿದ ಒಂದು ಮಾದರಿ ಇದೆಯಲ್ಲ,
ಅಂಥ ಒಂದು ಸ್ಥಿತಿಗೆ ನಾವು ಹೋಗಬೇಕು ಅಂದರೆ ಆ ದೈವಿಕ ಪ್ರಜ್ಞೆಯನ್ನು ನಾವು ಮೂಡಿಸ್ಕೊಳ್ಬೇಕು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ ಅದು. ಎಲ್ಲವನ್ನೂ ಗಳಿಸಿದ್ರೂ ಕೂಡ ಯಾವುದೂ ನನ್ನದಲ್ಲ ಅಂತ ಬದುಕೋ ಒಂದು ಸ್ಥಿತಿ ಇದೆಯಲ್ಲ, ಮನಸ್ಸಿನ ಸ್ಥಿತಿ ಇದೆಯಲ್ಲ, ಅಷ್ಟು ಸುಲಭವಾಗಿ ಸಿದ್ಧಿ ಆಗೋ ಅಂಥದ್ದಲ್ಲ. ಅವ್ರಿಗೆ ಅವೆಲ್ಲ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಇವ್ರಿಗೆಲ್ಲ ಒಂಥರ ದೈವಿಕ ಮಕ್ಕಳು, ದೈವಿಕ ಪುರುಷರು, ದೈವಿಕ ತಾಯಂದ್ರೆ ಇವರೆಲ್ಲನೂ ಕೂಡ ಆ ದೈವಿಕ ಪ್ರಜ್ಞೆ ಅಷ್ಟು ಸುಲಭವಾಗಿ ಸಿಗುವಂಥದ್ದು ಒಂಥರ ತಪಸ್ಸು. ಅವರ ಜೀವ ಇದ್ದದ್ದೇ ಆ ಹಾಡುಗಳಲ್ಲಿ. ಅವರ ಬದುಕು ಹಣ ಗಳಿಕೆಗೋಸ್ಕರ ಅದೊಂದು ಅಸ್ತ್ರ ಇರ್ಬೋದು ಅಷ್ಟೇ ಅವರಿಗೆ. ಆದರೆ ನಿಜವಾಗ್ಲೂ ಅವರು ಬದುಕ್ತಾ ಇದ್ದಿದ್ದು ಹಾಡಿನ ಜೊತೆಯಲ್ಲಿ. ಅವರ ಆಟ ಪಾಠ ಊಟ ಎಲ್ಲವನ್ನು ಖುಷಿ ಪಡ್ತೀವಿ ಅಂದರೆ ತಟ್ಟೆಲ್ಲ ಊಟ ಮಾಡ್ತೀವಲ್ಲ ಅದಲ್ಲ. ಅವ್ರು ಒಂದು ಒಳ್ಳೆ ಹಾಡು ಆಡಿದಾಗಲೇ ಹೊಟ್ಟೆ ತುಂಬ್ತಾ ಇದ್ದಿದ್ದು ಅಂತೀವಲ್ಲ ಆ ಥರ. ಒಂದು ಒಳ್ಳೆ ಪಾತ್ರ ಮಾಡಿ ಖುಷಿಯಾಗಿ ಬಂದೆ ಅಂದಾಗ ಅದರಲ್ಲಿ ಸಿಗುವಂಥ ಆನಂದ ಇದೆಯಲ್ಲ, ಅದರಲ್ಲಿ ಸಿಗೋ ಖುಷಿ ಇದೆಯಲ್ಲ, ಅಪ್ಪ ತುಂಬ ಹೊಟ್ಟೆ ತುಂಬ್ದಂಗೆ ಆಯ್ತು ನೋಡಪ್ಪ ಅಂತ ಮಾತಲ್ಲ ಅಂತೀವಲ್ಲ, ಅದು ಬೇರೆನೇ ಬಿಡಿ. ನಿಮಗೆ ಒಂದು ಪ್ರಶಸ್ತಿ ಕೊಡುವಂಥ ಅವಕಾಶ ಕೂಡ ಇತ್ತು, ಅದನ್ನೆಲ್ಲವೂ ಕೂಡ ನಿಭಾಯಿಸಿದಂಥ ರೀತಿ, ಅವತ್ತಿನ ಸನ್ನಿವೇಶದಲ್ಲಿ ಅವ್ರು ನಿಮ್ಮ ಜೊತೆ ಮಾತನಾಡಿರುವಂಥ ರೀತಿ ಹೇಗೆ ನೆನಪಾಗ್ತಾ ಇತ್ತು? ಏನಾದ್ರು ಹೇಳಿದ್ದೆ? ತುಂಬ ಖುಷಿ ಪಟ್ಟಿದ್ರು ಅವತ್ತು, ಬಹಳ ಖುಷಿ ಪಟ್ಟಿದ್ರು. ಅವರು ಬಂದರು ಅನ್ನೋದೇ ನಮ್ಗೊಂದು ದೊಡ್ಡ ಭಾಗ್ಯ. ಅವತ್ತು ಅವರು ಎಂತೆಂಥ ಪ್ರಶಸ್ತಿಗಳನ್ನ ರಿಜೆಕ್ಟ್ ಮಾಡಿದವರು 2014ಕ್ಕೆ ರಾಜ್ಯೋತ್ಸವ ಪ್ರಶಸ್ತಿನ ಒಪ್ಕೊಂಡಿದ್ದೆ ಬಹಳ ದೊಡ್ಡ ವಿಷಯ ನಮಗೆ. ಅಯ್ಯೋ, ಇವಾಗ ಆಶ್ಚರ್ಯವೂ ಕೂಡ ನನಗೆ. ಸೊ ಹಾಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಏನಿದ್ರು, ಆವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವಳಾಗಿ ಅವರನ್ನು ಸನ್ಮಾನಿಸೋದು, ನಮ್ಮನ್ನು ನಾವೇ ಸನ್ಮಾನಿಸ್ಕೊಂಡಷ್ಟು ಆನಂದ ಆಗ್ತಿತ್ತು ನಮಗೆ, ನಮ್ಮನ್ನು ನಾವೇ ಗೌರವಿಸ್ಕೊಂಡಷ್ಟು ಆನಂದ ಆಗ್ತಿತ್ತು. ಅಂಥ ಪುಣ್ಯ ಯಾರಿಗೆ ಸಿಗಬೇಕು? ನನಗಂತೂ ಸಿಕ್ತು ಅನ್ನೋದು ನಾನು ನಿಜಕ್ಕೂ ಕೂಡ ಖುಷಿ ಪಡ್ತೀನಿ. ಕೊನೆಯದಾಗಿ ಯಾವುದಾದ್ರೂ ಹಾಡು ನಿಮಗೆ ಜೀವನದಲ್ಲಿ ಅಂದರೆ ಅವರ ಹಾಡು ನಿಮ್ಮನ್ನು ಕಾಡುವಂಥದ್ದು ನೆನಪಾಗುತ್ತೆ? ತುಂಬ ಹಾಡುಗಳು ಇಷ್ಟ ಇದೆ ರೀ ನನಗೆ ಭಾಳ. ನನಗೆ ಅಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಾಡಿದ್ರು. ನಾನು ಮಗು ಇದ್ದಾಗ ಸ್ಕೂಲಲ್ಲಿ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದೆ. ಕನ್ನಡದ ಕುಲ ತಿಲಕ ಪರಮೇಶ್ವರ ಇದೆಯಲ್ಲ, ಅದು ಭರತನಾಟ್ಯದ ಒಂದು ಇದರಲ್ಲಿ ಬರ್ತದೆ. ಅದನ್ನು ಶಾಲೆಯಲ್ಲಿದ್ದಾಗ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಪುಟಾಣಿ ಮಗು. ನಾನು ಅವಾಗ ಒಂದು 5ನೇ ಕ್ಲಾಸು ಅಥವಾ 6ನೇ ಕ್ಲಾಸ್ ಇರ್ಬೋದೇನೋ. ಇವತ್ತಿಗೂ ನನಗದು ತುಂಬ ಚೆನ್ನಾಗಿ ನೆನಪಿದೆ ನನಗೆ. ಎಸ್, ಇದಿಷ್ಟು ಉಮಾಶ್ರೀ ಮೇಡಮ್ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಮೈಸೂರು. ಇನ್ನು ನವೀನ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು. ಅವರು ಕೂಡ ತುಂಬ ದುಃಖದಲ್ಲಿ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಎಸ್ ಜಾನಕಮ್ಮನವರು ಎಲ್ಲ ತಲೆಮಾರಿನ ಗಾಯಕರಿಗೂ ಕೂಡ ಸ್ಫೂರ್ತಿಯಾಗಿದ್ದಂಥವ್ರು. ಸೊ ಅವರ ಅಂತಿಮ ದರ್ಶನವನ್ನು ಪಡೆದಂತಹ ನವೀನ್ ಸಜ್ಜು ಅವರು ನಮ್ಮ ಜೊತೆ ಇದ್ದಾರೆ. ನವೀನ್ ಅವರೇ, ಅಂದರೆ ಸಹಜವಾಗಿ ಅಂದರೆ ಒಂದು ಕ್ಷೇತ್ರದಲ್ಲಿದ್ದಾಗ ಸಹಜವಾಗಿ ಆ ಕ್ಷೇತ್ರದ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯ ಸ್ಫೂರ್ತಿ ಆಗ್ತಾರೆ. ನಿಮಗೆ ಗಾಯಕರಾಗಿ ಅಮ್ಮ ಹೇಗೆ ಸ್ಫೂರ್ತಿ ಅಂತೀರಿ? ಅಮ್ಮ ಹೇಗೆ ಸ್ಫೂರ್ತಿ ಅಂದರೆ, ನಮ್ಮ ಮನೆಯಲ್ಲಿ ಒಂದು ಅಷ್ಟು ಜನದ್ದು ಫೋಟೋಸ್ಗಳ ಫ್ರೇಮ್ಗಳನ್ನು ಇಟ್ಕೊಂಡಿದ್ದೀನಿ. ಆ ಫ್ರೇಮ್ಗಳು ಒಂದು 7-8 ಫೋಟೋಸ್ಗಳನ್ನು ಇಟ್ಕೊಂಡಿದ್ದೀನಿ. ಅಂದರೆ ಇವರು ಈ ಕಲಾವಿದರುಗಳು ಬರೀ ಕಲಾವಿದರು ಮಾತ್ರ ಅಲ್ಲ, ಇವರು ದೇವರ ಸ್ವರೂಪದ ಕಲಾವಿದರುಗಳು ಅಂತ. ಅದರಲ್ಲಿ ಅಮ್ಮಂದು ಕೂಡ ಒಂದು ಫೋಟೋ ನಾನು ಇಟ್ಕೊಂಡಿರೋದು. ನಾವು ಹಂಗೆ ಸ್ಫೂರ್ತಿಯಾಗಿ ತೊಗೊಂಡಿರೋದು. ಅವರ ಹಾಡುಗಳನ್ನು ಎಲ್ಲರೂ ಎಂಜಾಯ್ ಮಾಡೋದಕ್ಕೆ ಕೇಳಿದ್ರೆ, ನಾನು ಕೇಳ್ತಿದ್ದು ಒಂದು ಥೆರಪಿಯಾಗಿ ಕೇಳ್ತಾ ಇದ್ವಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಯೂನಿವರ್ಸಿಟಿ ಅಂತಾರೆ, ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅಂದರೆ ಒಂದು ಯೂನಿವರ್ಸಿಟಿ ಅಂತಾರೆ. ಹಂಗೆ ಒಂದು ಸಂಗೀತ ಕ್ಷೇತ್ರದಲ್ಲಿ ಇವರೊಂದು ಯೂನಿವರ್ಸಿಟಿ, SP ಬಾಲಸುಬ್ರಹ್ಮಣ್ಯಂ ಅವರೊಂದು ಯೂನಿವರ್ಸಿಟಿ, ಆ ಇದರಲ್ಲಿ ಜಾನಕಮ್ಮನವರ ಯೂನಿವರ್ಸಿಟಿ. ಇದೆಲ್ಲ ಮತ್ತೆ ಇವು ರಿಪೀಟ್ ಆಗೋಕ್ಕೆ ಮುಂದೆಗೆ ಸಾಧ್ಯನೇ ಇಲ್ಲ. 48,000 ಹಾಡುಗಳು, 1000 ಗಟ್ಟಲೆ ಹಾಡುಗಳು ಹಾಡೋದಿದೆಯಲ್ಲ, ಮುಂದಕ್ಕೆ ಸಾಧ್ಯನೇ ಇಲ್ಲ ಯಾರ ಕೈಲುವೆ. ಇವೆಲ್ಲವೂ ಒಂಥರ ಹಿಮಾಲಯದ ತುದಿಯಲ್ಲಿ ಕೂತ್ಕೊಂಡು ತಪಸ್ ಮಾಡತ್ತರುವಂಥ ಸಾಧನೆಗಳಿವು. ಅಂಥ ಸಾಧಕಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಬಹಳ ನೋವು ಕೊಡುತ್ತೆ. ಈಗ 1-2 ದಶಕ ಅಲ್ಲ, 6 ದಶಕಗಳ ಕಾಲ ಅಂದು ಸಕ್ರಿಯವಾಗಿರುವಂಥದ್ದು. ಜೊತೆಗೆ ಅಂದರೆ ಸಹಜವಾಗಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅಂಥ ಒಂದು ಸಾಧನೆಗೆ ಸಾಮಾನ್ಯವಾಗಿ ನೀವು ಹೇಳ್ದಂಗೆ ಮುಂದಿನ ಸಾಧ್ಯತೆಗಳು ತುಂಬ ಕಮ್ಮಿ ಅಂತ ಹೇಳ್ಬೋದು. ಸೊ ಗಾಯಕರಾಗಿ ಹೇಗೆ ಅನ್ನಿಸ್ತಾವ್ರು ಇಲ್ಲ ಅಂದಾಗ? ಇಲ್ಲ, ತುಂಬ ಕಷ್ಟ. ನನಗಂತಲೂ ನಿನ್ನೆಯಿಂದ ಒಂಥರ ನಮ್ಮನೇಲೇ ಒಂದು ಯಾರಾದರೂ ತೀರೋಗಿದ್ರೆ ಒಂದು ಸಂಕಟ ಆಗುತ್ತಲ್ಲ, ಆ ಥರದ್ದು ಒಂದು ಬೇಜಾರು. ಆಮೇಲೆ ಸಾಕಷ್ಟು ಸಲ ಭೇಟಿ ಮಾಡಬೇಕು ಅಂದ್ಕೊಂಡೆ, ಯಾವತ್ತೂ ಭೇಟಿ ಮಾಡೋಕ್ಕಾಗಲಿಲ್ಲ. ಅದೊಂದು ನೋವು. ನಮ್ಮ ಮನೆಯಿಂದ 5-6 ರೋಡ್ ಪಕ್ಕದಲ್ಲಿದ್ದರೂ ಅವ್ರ ಮನೆ ಇಲ್ಲೇ ಇದೆ ಅಂತ ನಮಗೆ ಗುರ್ತು ಸಿಗಲಿಲ್ಲ. ಅದೊಂದು ಬೇಜಾರು. ಇದೇ ಕ್ಷೇತ್ರದಲ್ಲಿದ್ದು ನನಗೆ ಇಂಥ ಒಂದು ಅವಕಾಶ ಸಿಗಲಿಲ್ವಲ್ಲ ಅಂತ ತುಂಬ
ಅದೊಂದು ಸಂಕಟ ನಿನ್ನೆಯಿಂದ ಕಾಡ್ತಾ ಇದೆ ನನಗೆ. ಜಾನಕಮ್ಮನವರ ಅಂತಿಮ ದರ್ಶನ ಪಡೆದಂತಹ ಸಾಧಕ ವಕೀಲ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಪ್ರತಿ ಕ್ಷೇತ್ರದಲ್ಲೂ ಕೂಡ ಅಂದರೆ 6 ದಶಕಗಳ ಕಾಲ ಜರ್ನಿ ಮಾಡುವಂಥದ್ದು ಸುಲಭ ಅಲ್ಲ. ಅಮ್ಮನ ಜರ್ನಿ ನೀವು ನೋಡ್ದಂಗೆ ಹೇಗೆ ಸ್ಫೂರ್ತಿ ಆಗ್ತಾರೆ, ನೆನಪಾಗ್ತಾರೆ ಅಂತ? ಸರ್, ನಾವು ಹುಟ್ಟಕ್ಕಿಂತ ಮುಂಚೆನೇ ಅವರು 3 ದಶಕಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ಯಾಕೆಂದರೆ ಅವರು 1938ರಲ್ಲಿ ಏನೋ ಹುಟ್ಟಿರೋದು ಅನಿಸುತ್ತೆ. ಎಷ್ಟು ಹಾಡುಗಳನ್ನ ಹಾಡಿದ್ದಾರೆ. ಆಮೇಲೆ ಅವರು ಬರೀ ಸಿನಿಮಾಗೆ ರಂಗಕ್ಕೆ ಸೇರಿದವರಲ್ಲ ಸರ್, ಅವರು ಪಕ್ಕಾ ಕ್ಲಾಸಿಕಲ್ ಸಂಗೀತಕ್ಕೆ ಸೇರಿದವರು. ಈಗ ಈ ಕರೆದರೂ ಕೇಳದೆ ಹಾಡು ಸನಾದಿ ಅಪ್ಪಣ್ಣದಿರ್ಬೋದು, ಭಾರತ ಭೂಷಣ ಸಾಂಗ್ ಇರ್ಬೋದು, ಅದಕ್ಕಿಂತ ಎಂತೆಂಥ ಕ್ಲಾಸಿಕ್ ಸಾಂಗ್ಸ್ ಹಾಡಿದ್ದಾರೆ. ಅದನ್ನು ಬೇರೆ ಕ್ಲಾಸಿಕಲ್ ಸಿಂಗರ್ಸು ಕೂಡ ಟ್ರೈ ಮಾಡೋಕ್ಕೆ ಆಗಬಾರ್ದು ಅಂಥ ಒಂದು ಕಾಂಪ್ಲಿಕೇಟೆಡ್ ಸಾಂಗ್ಸ್ನ ಎಸ್ ಜಾನಕಿ ಅಮ್ಮವರು ಹಾಡಿದ್ದಾರೆ. ಅಂದಮೇಲೆ ಅವರು ಸಂಗೀತಗಾರರು, ಅವರು ಹುಟ್ಟಿರೋದೇ ಸಂಗೀತಕ್ಕೋಸ್ಕರ. ಅವರು ಒಬ್ಬರೇ ಇರೋಕ್ಕೆ ಅವರು ಇಷ್ಟಪಟ್ಟಿದ್ರು ಅನಿಸುತ್ತೆ. ಕಲಾವಿದರಾಗಿ ಏನಾಗುತ್ತೆ, ತನ್ನ ಹಾಡುಗಾರಿಕೆ ಯಾವತ್ತು ನಿಲ್ಲಿಸಿದ್ರು ಅವರು, ಆವತ್ತೇ ಅವರು ಎಲ್ಲನೂ ತ್ಯಜಿಸ್ಬಿಟ್ಟಿರ್ತಾರೆ. ಸುಮ್ಮನೆ ಜೀವನ ಕಳೀಬೇಕಲ್ಲ ಅನ್ನೋದಕ್ಕೋಸ್ಕರ ಇದ್ದಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬ ಕಲಾವಿದ ಯು ಟೇಕ್ ಫ್ರಮ್ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರಿಂದನೂ ಲಾಸ್ಟ್ ನನ್ನ ಉಸಿರಿರೋ ತನಕ ಕಲೆಗೆ ಸೇವೆ ಮಾಡಬೇಕು ಅಂತ ಇರುತ್ತೆ. ನಿಮಗೂ ಆಗಲ್ಲ, ನನಗೂ ಆಗಲ್ಲ. ಯಾಕೆಂದರೆ ದೇಹನೂ ಒಪ್ಪಬೇಕಲ್ಲ. ದೇವ್ರಿಗೆ ತುಂಬ ಕಡಿಮೆ ಟೈಮ್ ಕೊಟ್ಟಿರ್ತಾನೆ ಎಲ್ರಿಗೂ. ಅದರಿಂದ ಅವರ ಮೆಮೊರಿಯಲ್ಲೇ ಅವ್ರು ತೀರ್ಕೊಂಡಿರ್ತಾರೆ. ಅದರಲ್ಲೂ ಇಂಥ ಒಂದು ನಮ್ಮ ತಾಯಿ ಕಡೇ ಕ್ಷಣ ಜಾನಕಮ್ಮವ್ರ ಹಾಡು ಹೇಳ್ಕೊಂಡೇ ತಿರೋದ್ರು. ಯಾಕೆಂದರೆ ನಮ್ಮ ತಾಯಿ ಆರ್ಕೆಸ್ಟ್ರಾದಲ್ಲಿ ಕರೀತಾ ಇದ್ರು ಅವ್ರನ್ನ, ಜಾನಕಿಯವ್ರ ಹಾಡು ಹೇಳೋಕ್ಕೋಸ್ಕರನೇ ಕರೀತಾ ಇದ್ರು. ಅಂಥ ಒಂದು ಸಂಗೀತದ ಫ್ಯಾಮಿಲಿ ನಮ್ಮದು. ನಮ್ಮ ತಾಯಿನೇ ಕಣ್ಣು ಮುಚ್ಕೊಂಡು ಕೇಳಿದ್ರೆ ಜಾನಕಿಯಮ್ಮವ್ರ ವಾಯ್ಸ್ ಕೇಳಿದಂಗೆ ಇರೋದು. ಯಾರು ಅವ್ರನ್ನ ಪ್ರೀತಿಸದೇ ಇದ್ದವ್ರು ಯಾರಿದ್ದಾರೆ? SP ಬಾಲಸುಬ್ರಹ್ಮಣ್ಯ ಅವರೇನೆ ಜಾನಕಮ್ಮವ್ರು ಬರ್ತಾ ಇದ್ದಾರೆ ಅಂತ ನಿಂತ್ಕೊಳ್ಳೋರು. ನಮ್ಮ ತಾಯಿಯವರು ಫೇಮಸ್ ಆಗಿದ್ದೇ ಜಾನಕಮ್ಮವ್ರ ಹಾಡು ಹೇಳಿ. ಆಕಾಶವಾಣಿಲೂ ಹಾಡಿದ್ದಾರೆ ನಮ್ಮ ತಾಯಿ. ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಅವ್ರ ಹಾಡೆ. ನಾನು ಹೇಳಿದ್ನಲ್ಲ, ಕಡೆ ಕ್ಷಣ ಕಳೆದಿದ್ದೆ ಅವ್ರು ಹಾಕೊಂಡೆ ತೀರ್ಕೊಂಡ್ರು. ಸಾವಿರಾರು ಗೀತೆಗಳಿದೆ ಅಲ್ವಾ. ನನಗೆ ತುಂಬ ಇಷ್ಟ. ಮಕ್ಕಳ ಥರ ಹಾಡಿದ್ದಾರೆ ಗೊತ್ತಾ, ನಮ್ಮ ಗಂಧದ ಗುಡಿ ಹಾಡಲ್ಲಿ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಎಂದಿಗೂ ನಾನು ನಿನ್ನ. ಬಟ್ ಆ ಥರ ಮಗು ಥರ ಆಡುವಂಥ ಒಬ್ಬ ಗಾಯಕರೇ ಇನ್ನೂ ಇಲ್ಲಿ ಹುಟ್ಟೋದು ಇಲ್ಲ ಅಂತ ಅನ್ಸುತ್ತೆ. ಒಬ್ಬೊಬ್ಬರೇ ಅವರೇ, ಒಂದೇ ಮೈಕೇಲ್ ಜಾಕ್ಸನ್, ಒಂದೇ ಜಾನಕಿ ಅಮ್ಮರು, ಒಂದೇ SP. ಈ ಮುಂಬರುವ ದಸರಾ ಹಬ್ಬದಲ್ಲಿ ನಾವು ನಮ್ಮ ಮೈಸೂರಲ್ಲೇ ಇಲ್ಲೇ ಜೀವ ಬಿಟ್ಟಿರುವಂಥ, ಇಲ್ಲೇ ತನ್ನ ಕಾಲವನ್ನು ಕಳೆದು ಮೈಸೂರಲ್ಲೇ ನಾನು ಇರಬೇಕು ಅಂತ ನಿರ್ಧಾರ ಮಾಡಿದಂಥ ಒಬ್ಬ ಸಂಗೀತ ಕೋಗಿಲೆ